ನೋಡಿ ಇದು ವೈಟ್ ನಿಮ್ ತರ. ಸೊ ಗೈಸ್ ಫೈನಲಿ ಐಫೋನ್ ತೊಗೊಂಡಾಯಿತು. ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ತೋರಿಸ್ಬೇಕು. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ. ನೋಡೋಣ ನಮ್ಮ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಲಾಯ್ಕ್ ಇತ್ತು, ದುಡ್ಡು ಲಾಯ್ಕ್ ಇದೆಯಾ ಹಿಂಗೆ? ಫೈನಲಿ ಲಾಸ್ಟು ಅವರು ಒಂದು ಅಮೌಂಟ್ ಒಪ್ಕೊಂಡ್ರು. ಇವಾಗ ಒಪ್ಕೊಂಡ್ಮೇಲೆ ಇವಾಗ ಅದನ್ನ ಸೆಲ್ ಮಾಡ್ತಾ ಇದ್ದೀವಿ. ಸೊ ಹೋಗ್ತದೆ, ಸ್ವಲ್ಪ ಬೇಜಾರಾಗ್ತಾಯಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ಬೇಕಾದ್ರೆ ಒಂದು ಬಿಡಲೇಬೇಕಾಗುತ್ತೆ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಇದು ಏನೋ ಒಂದು ವೀಡಿಯೋ ಹಾಕಿದ್ದಾನಲ್ಲ ಅಂತ ನೋಡ್ತಿದ್ರಲ್ಲ. ಸೊ ಗೈಸ್, ನಾನು ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲೇ ನಮ್ಮ ಕ್ಯಾಮ್ರಾ ಒಬ್ಬರು ಕೇಳಿದ್ರು ಅಂತ. ಅದಾದಮೇಲೆ ನಾನು ಹೇಳಿದ್ನಲ್ಲ ಅವ್ರಿಗೂ ನಮಗೂ ಅಂದರೆ ಅಮೌಂಟ್ ವಿಚಾರದಲ್ಲಿ ನಮ್ಗೆ ಕನ್ವೀನಿಯೆಂಟ್ ಆಗಿಲ್ಲ, ಅದಕ್ಕೆ ನಾವು ಬೇಡ ಅಂತ ಹೇಳಿದ್ರು ಅಂತ. ಸೊ ನೈಟ್ ಅವರೇ ಕಾಲ್ ಮಾಡಿ ಮತ್ತೆ ಒಂದು ಅಮೌಂಟ್ ಹೇಳಿದರು. ಅದು ಯಾಕೋ ನನಗೆ ಓಕೆ ಅನಿಸ್ತು. ಅದಾದಮೇಲೆ ಅವ್ರಿಗೆ ಓಕೆ ಬನ್ನಿ ಅಂತ ಹೇಳಿದ್ಮೇಲೆ ಅವ್ರು ಬಂದು ನೈಟ್ ಬಂದು ಕ್ಯಾಮ್ರಾ ತೊಗೊಂಡೋದ್ರು. ಸೊ ಕ್ಯಾಮ್ರಾ ಸೆಲ್ ಆಯಿತು ಗೈಸ್. ಒಂದು ಸ್ವಲ್ಪ ಬೇಜಾರಿದೆ, ಯಾಕಂದರೆ ಹತ್ರ 1.5 ವರ್ಷ ಅದೇ ಕ್ಯಾಮ್ರಾದಲ್ಲಿ ನಾನು ಅಂದರೆ ನಮ್ಮ ಸಿ ಟಾಕ್ಸ್ ಮೈನ್ ಪೇಜಿಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಅಂದರೆ ನಾನು ಫಸ್ಟು ನನ್ನ ಲೈಫಲ್ಲೇ ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಒಂದು. ಸೊ ಒಂದು ಸ್ವಲ್ಪ ಬೇಜಾರಾಯಿತು, ಅಂದರೆ ಸೆಲ್ ಮಾಡೋಕ್ಕೆ ಮನಸ್ಸಿದ್ದಿಲ್ಲ. ಬಟ್ ನೆಕ್ಸ್ಟ್ ಏನಾರ ಬೆಟರ್ ಆಗಬೇಕಂದ್ರೆ ಏನಾರ ಒಂದು ತ್ಯಾಗ ಮಾಡ್ಬೇಕಂತಾರಲ್ಲ. ಸೊ ಆ ಥರ ಕ್ಯಾಮ್ರಾ ಹೋಯ್ತು ನೆನ್ನೆ. ಇವಾಗ ಅಂದರೆ ಅಮೌಂಟೆಲ್ಲ ಸೆಟ್ ಆಗಿದೆ. ಹೋಗಿ ಐಫೋನ್ ನೋಡಿ ತೊಗೊಂಬರ್ಬೇಕು. ಸೊ ಇವಾಗ ನಾಷ್ಟ ಮಾಡಿಕೊಂಡು ಹೋಗಿ ಐಫೋನ್ ತೊಗೊಂಡು ಬರೋದಾ. ಅದಕ್ಕೂ ಮುಂಚೆ ಇವತ್ತು ಗುರುವಾರ, ಸೊ ನಾನು ಯಾವಾಗಲೂ ರಾಯರ್ ಟೆಂಪಲ್ಗೆ ಹೋಗ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಐಫೋನ್ ತೊಗೊಳಕ್ಕೆ ಹೋಗೋದಾ. ಸೊ ಬನ್ನಿ. ಸೊ ಗೈಸ್, ಈಗ ನಾಷ್ಟ ಆಯಿತು, ಇವಾಗ ಹೊರಡೋದ. ನನ್ನ ಔಟ್ಫಿಟ್ ನೋಡ್ಕೊಳ್ಳಿ, ಇವತ್ತಿಂದ ಔಟ್ಫಿಟ್ ಇದು. ಸೊ ನೆಕ್ಸ್ಟ್ ಇನ್ನು ಬರೋ ಬ್ಲಾಗ್ ಅಂದರೆ ನಾಳೆಯಿಂದ ಫುಲ್ಲು ಐಫೋನಲ್ಲೇ ಬರುತ್ತೆ ಬ್ಲಾಗ್ಸ್ ಎಲ್ಲ. ಸೊ ನೋಡಿ, ಅದನ್ನು ಕ್ಲಾರಿಟಿ ಚೆನ್ನಾಗಿರುತ್ತೆ. ಇವಾಗ ನಾನು ಬ್ಲಾಗ್ ಮಾಡ್ತಿರೋ ಫೋನ್ ಬಂದು ವಿವೋ. ಸೊ ನೆಕ್ಸ್ಟ್ ಎಲ್ಲ ಐಫೋನಲ್ಲಿ ಬರುತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹೋಗೋದ. ಬನ್ನಿ. 17 Pro ಬೇಕು. 17 Pro. ಹಾಂ, 17 ಕಲರ್. 17 Pro ಬಾಕ್ಸ್ ಹೊಸದೇ ಬೇಕು. ಹೊಸದೇ ಎಷ್ಟು ಬಿದ್ದು ಬೇಕು? 256 ಇದೆ ಬ್ರೋ. ಇದೆ ಸಾಕು. ಇದೆ ಸಾಕು. 256 GB ಸರ್. ಜಪಾನ್ ವೇರಿಯಂಟ್ ಬೋತ್ ಈ ಸಿಮ್. ಎರಡು ಈ ಸಿಮ್. ಬೆಸ್ಟ್ ಏನ್ ಗೊತ್ತಾ, ಎರಡು ಈ ಸಿಮ್ ಬಂದ್ರೆ ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಓಕೆ. ಯಾಕಂದ್ರೆ ಆ ಸಿಮ್ ಸ್ಲಾಟ್ಸ್ ಬ್ಯಾಟ್ರಿ ಇರುತ್ತೆ. 250 mAh ಎಕ್ಸ್ಟ್ರಾ. 250 mAh ಜಾಸ್ತಿ ಬರುತ್ತೆ. ಓಕೆ. ನಮ್ಮ ಇಂಡಿಯನ್ ವೇರಿಯಂಟ್ ಅಲ್ಲಿ ಆಪ್ಷನ್ ಇಲ್ಲ. ಓಕೆ, ಏನು ಕಾಸ್ಟ್ ಬ್ರೋ? ಸರ್ ಇದು 1,28,000 ಆಗುತ್ತೆ. 1,18,000 ಆಗುತ್ತೆ. 1,16,000 ಆಗುತ್ತೆ. ಇದೇನಿದು? ಆರೆಂಜ್ ಕಲರ್ಗೂ ಪ್ರೈಸ್? ಕಲರ್ಗೆ ಪ್ರೈಸ್ ನೋಡಿ, ಇದು ವೈಟ್ ನಿಮ್ ತರ. ಡಿಸ್ಕೌಂಟ್ ಎಷ್ಟು ಹೇಳಿ ಬ್ರೋ? ನೀವು ತಗೊಳ್ಳಿ ಬ್ರೋ, ಮಾಡೋಣ. ಓಕೆ, ಇದು ಓಕೆ ಅಲ್ಲ? ಸೊ ವಿನಯ್ ಬ್ರೋ ಹೇಳಿದ್ಕೆ ತಗೊಂತ ಇದ್ದೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ವಿನಯ್ ಬ್ರೋ ಗ್ಯಾರಂಟಿ ಇದಕ್ಕೆ. ಬ್ರೋ ಡಿವೈಸ್ ನಾನು ಗ್ಯಾರಂಟಿ, ದುಡ್ಡು ನೀವು ಗ್ಯಾರಂಟಿ. ದುಡ್ಡು ಓಕೆ. ವೈಟ್ ಬೇಕಾ? ವೈಟೇ ಬೇಕು ಬ್ರೋ. ವೈಟ್ ಓಕೆ ಅಲ್ಲ? ವೈಟ್ ಓಕೆ ಬ್ರೋ. ಬ್ರೋ ಓಕೆ, ಫೈನಲ್ ಮಾಡಿ ಬ್ರೋ. ನೋಡಿ ಡಿಸ್ಕೌಂಟ್ ಮಾಡಿ ಫೈನಲ್ ಮಾಡಿ. ಡಿಸ್ಕೌಂಟ್ ಇದು 4,000 ಇರಿ ಬ್ರೋ. ಓಕೆ, ನಾನು ಫಸ್ಟ್ ಡಿವೈಸ್ ನ ಸೆಲ್ ಮಾಡಿದೀನಿ. ನೀವು ಕ್ಲಾಸ್ ಮಾಡ್ಬೇಕು, ನಾನೇ ಮಾಡ್ತೀನಿ. ಆ್ಯಕ್ಚುಲಿ ಏನಂದರೆ ಲಾಸ್ಟ್ ಸಂಡೇ ಅಷ್ಟೇ ನಾನು ವಿನಯ್ ಬ್ರೋನ ಮೀಟ್ ಆಗಿದ್ದೆ. ಅಂದರೆ ಪರಿಚಯ ಇತ್ತು ಮುಂಚೆ. ನಾನು ಅವ್ರ ಹತ್ರ ಹೇಳಿದ್ದೆ, ನಾನು ಈ ಥರ ಫೋನ್ ತೊಗೊಳೋದೇ ಇಲ್ಲ ಕ್ಯಾಮ್ರಾ ತೊಗೊಳೋದ ಬ್ರೋ, ಈ ಥರ ಅಂದರೆ ಕಾಂಟೆಂಟ್ ಕ್ರಿಯೇಟ್ ಅಂದರೆ ವೀಡಿಯೋಸ್ಗೆ ಅಂತ ಕೇಳಿದೆ. ಅವರು ಒಂದು ಸಜೆಷನ್ ಕೊಟ್ಟಿದ್ದೆ, ಅಂದರೆ ಫೋನಿಗೆ ಅಂತಲ್ಲ, ಪ್ರತಿಯೊಂದು ಏನೇ ಡೌಟ್ ಬಂದು ಅವ್ರನ್ನೇ ಕೇಳೋದು ಕಾಲ್ ಮಾಡಿ. ಯಾಕಂದರೆ ಯೂಟ್ಯೂಬರ್ ಸುಮಾರು ಜನ ಗೊತ್ತು, ಬಟ್ ನಾನು ಕಾಂಟೆಂಟ್ ಮಾಡೋದಂದರೆ ಅವ್ರನ್ನೇ ಕಾಂಟೆಂಟ್ ಮಾಡಿ ಕೇಳ್ತೀನಿ, ಯಾವ್ದು ತೊಗೊಳೋದು ಬ್ರೋ ಏನಿರ್ತ ಅಂತಲ್ಲ. ಸೊ ಪ್ರತಿ ಸತಿನೂ ಸಜೆಷನ್ ಕೊಟ್ಟಿದ್ರು. ಎಡಿಟ್ ಅಲ್ಲ, ಅದನ್ನ ನನ್ನ ಬ್ಲಾಗ್ಗೆ ಪ್ರತಿ ಸತಿನೂ ಐಡಿಯಾಸ್ ಕೊಡ್ತಾ ಇದ್ರು. ಇವತ್ತೇನೋ ಕೋಇನ್ಸಿಡೆಂಟ್ ಏನೋ ಅವ್ರ ಹತ್ರನೇ ಫೋನ್ ತಗೊಂತ ಇದ್ದೀನಿ. ಬ್ರೋ ನಿಮ್ ಕೈಯಿಂದಾನೇ ಕೊಟ್ಬಿಡಿ, ಒಳ್ಳೇದಾಗ್ಲಿ ಅಂತ. ಅಲ್ಲ, ಆಸ್ ಎ ಫ್ರೆಂಡ್ ಆಲ್ ದ ಬೆಸ್ಟ್. ನಾನೇ ಸೆಲ್ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಕಾಂಟೆಂಟ್ ಮಾಡಿ ಆದಷ್ಟು ಬೇಗ ದೊಡ್ಡ ಮೈಲ್ಸ್ಟೋನ್ನ ಅಚೀವ್ ಮಾಡಿ. ಥ್ಯಾಂಕ್ ಯು ಬ್ರೋ. ಬ್ರೋ ಅಂದರೆ ನಾನು ಫಸ್ಟ್ ಪಾಡ್ಕಾಸ್ಟ್ ನಿಮ್ದೇ ಮಾಡುವಂತ ಇದ್ದಿ, ನೀವು ಫ್ರೀ ಟೈಮ್ ಇದ್ದಾಗ ಹೇಳಿ. ಖಂಡಿತ ಬ್ರೋ. ಓಕೆನಾ? ಥ್ಯಾಂಕ್ ಯು ಬ್ರೋ. ಬ್ರೋ ನಿಮ್ಮ ಕಡೆಯಿಂದ ಅಡಾಪ್ಟರ್ ಕೊಟ್ಬಿಡಿ ಸಾಕು.
ಫಿಲ್ ಮಾಡಿ ನೋಡುವ ಮಾಡಿಸುವ. ಓಕೆ, ಖುಷಿನಾ ಬ್ರಾ? ಓ ಖುಷಿ ಬ್ರೋ. ಅಡಾಪ್ಟರ್ 2500 ಏನಿದೆ ಪಾಪ ಅವ್ರಿಗೆ. ಅಲ್ಲ ಬೇರೆ ಯಾವ ಗಿಫ್ಟ್ ಬೇಡ, ಅಡಾಪ್ಟರ್ ಒಂದು ಕೊಟ್ಟಿಬಿಡಿ ಸಾಕು. ಸೊ ಗೈಸ್ ಫೈನಲಿ ಐಫೋನ್ ತೊಗೊಂಡಾಯಿತು. ಇವಾಗ ನೋಡೋದಲ್ಲ ಸ್ಟೋರಲ್ಲಿ ವಿನಯ್ ಅವ್ರು ಇದ್ರಲ್ಲ, ಸೊ ನಾನು ಆಲ್ಮೋಸ್ಟ್ ಅಂದರೆ ನನ್ನ ಯೂಟ್ಯೂಬ್ ಇದ್ರಲ್ಲಿ ಏನಾದರೂ ಡೌಟ್ ಬಂತಂದರೆ ಅವ್ರಿಗೆ ಕಾಲ್ ಮಾಡಿ ಕೇಳೋದು. ಸೊ ಕಾಲ್ ಮಾಡಿದಾಗೆಲ್ಲ ಪ್ರತಿ ಸತಿನೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಕೇಳಿದ್ದಾಗೆಲ್ಲ ಆನ್ಸರ್ ಮಾಡ್ತಾರೆ. ಇವತ್ತೇನೋ ಕೋಇನ್ಸಿಡೆಂಟ್ ಏನೋ ಗೊತ್ತಿಲ್ಲ, ಅವರೇ ಸ್ಟೋರಲ್ಲಿ ಇದ್ದರು. ನಾನು ಕಾಲ್ ಮಾಡಿದ್ದೆ ಬೆಳಗ್ಗೆ, ಸೊ ಪಿಕ್ ಮಾಡಿಲ್ಲ. ಆಮೇಲೆ ಅವರೇ ಕಾಲ್ ಮಾಡಿದರು, ಕಾಲ್ ಮಾಡಿ ಸ್ಟೋರಲ್ಲೇ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಸೊ ಸ್ಟೋರಿಗೆ ಬಂದು ಇವಾಗ ಐಫೋನ್ ತೊಗೊಂಡಾಯಿತು. ಅದು ಅವ್ರ ಹತ್ರನೇ ತೊಗೊಂಡೆ. ನೋಡ್ಬೇಕು ಇನ್ನು ನೆಕ್ಸ್ಟ್ ಬರೋ ಕಾಂಟೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಖುಷಿ ಆಗ್ತಾಯಿದೆ ಐಫೋನ್ ತೊಗೊಂಡಿದ್ದಕ್ಕೂ. ಫಸ್ಟ್ ಐಫೋನ್ ಇದು, ಅದು ಹೊಸದೇ ತೊಗೊಂಡಿದ್ದೀನಿ 17 Pro Max. ಸೊ ಮನೆಗೆ ಹೋಗ್ಬಿಟ್ಟು ಎಲ್ರಿಗೂ ಫೋನ್ ತೋರಿಸ್ಬಿಟ್ಟು ಮನೇಲಿ ಏನಂತಾರಂತ ನೋಡೋದ. ನಮ್ಮ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ತೋರಿಸ್ಬೇಕು, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ. ನೋಡೋದ ನಮ್ಮ ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ ನೋಡ್ತಾ ಇದ್ರೆ ಇಲ್ಲೇ ಬ್ಯಾಕ್ ಸೈಡ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋದ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಐಫೋನ್ ಸೆಟ್ಟಿಂಗ್ಸ್ ಎಲ್ಲ ಮಾಡೋದಿದೆ, ಆ ಸೆಟ್ಟಿಂಗ್ಸ್ ಮಾಡ್ಬಿಟ್ಟು ಮುಂದಿನ ಕೆಲಸ ಏನಿದೆ ಅಂತ ನೋಡೋದ ಬನ್ನಿ. ಗೈಸ್ ನಾನು ಹೊಸ ಫೋನ್ ದೇವ್ರ ಪಾದ ಹತ್ರ ಇಟ್ಕೊಡಿ ಅಂತ ಕೊಟ್ಟಿದ್ದೀನಿ. ಸೊ ದೇವ್ರಿಗೆ ಪೂಜೆ ಮಾಡಿಕೊಡ್ತಾ ಇದ್ದಾರೆ, ದೇವ್ರ ಪಾದ ಹತ್ರ ಇಟ್ಬಿಟ್ಟು. ಟೈಮು ಮಾಡೋದು ಆರಾಮಾಗಿದೆ. ನಮ್ಮಮ್ಮ ಇವಾಗ ಬಂದರು, ಮೇಲೆ ಬಟ್ಟೆ ತರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಫೋನ್ ತೋರ್ಸೋದ, ಫೋನ್ ತೋರಿಸಿದ ತಕ್ಷಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋದ. ಸೊ ಕಾಸ್ಟು ಎಷ್ಟಾಗಿದೆ ಅಂತ ಕಾಸ್ಟ್ ಹೇಳೋದು ಬೇಡ, ಸೊ ಫೋನ್ ಮಾತ್ರ ತೋರ್ಸೋದ, ನೋಡೋದ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ನೋಡಿ ಐಫೋನ್ ತಗೊಂಡು ಅಲ್ಲವಾ 1,00,000 ರೂಪಾಯಿ. Incoming voice call from Ramya. ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ. ಹೆಂಗಿತ್ತು ಫೋನು? ಎಲ್ಲ ಎಷ್ಟಾಯ್ತು ಈಗ? ಏನೋ ನಿತ್ಯ ಎಲ್ಲ ಇನ್ನೂ ಏನು ಇಟ್ಟಿಲ್ಲ, ಎಲ್ಲ ಇಡ್ಬೇಕು ಇವಾಗ. ಚೆನ್ನಾಗಿತ್ತ ಫೋನು? 1,00,000 ರೂಪಾಯಿ. ಕಮ್ಮಿ ಮಾಡಿಲ್ಲ ಇಲ್ಲ ಅದೇ ಕಮ್ಮಿ. ಹೌದಾ? ಹೆಂಗಿತ್ತು? ಲಾಯ್ಕ್ ಇತ್ತು, ದುಡ್ಡು ಲಾಯ್ಕ್ ಇಲ್ಯಾ ಹಿಂಗ? ಏನ್ ಮಾಡೋಕ್ಕಾಗ್ತಿಲ್ಲ ಬಿಡು. ಸೊ ಗಾಯ್ಸ್ ನೆನೆ ಬ್ಲಾಗ್ ಎಂಡ್ ಮಾಡೋದು ಮರ್ತೋದೆ. ಸೊ ಐಫೋನ್ ತೊಗೊಂಡಿದ್ದು ನಮ್ಮ ಅಕ್ಕ ಎಲ್ಲ ಬಂದಿದ್ರು ನೋಡೋಕ್ಕೆ. ಸೊ ಯಾಕಂದರೆ ನಮ್ಮ ಮನೇಲಿ ಕಾಸ್ಟ್ಲಿಯೆಸ್ಟ್ ಡಿವೈಸ್ ಅಂದರೆ ಅದೇ ನಮ್ಮ ಮನೇಲಿ ತೊಗೊಂಡಿರೋದು ಪರ್ಟಿಕ್ಯುಲರಾಗಿ. ಸೊ ಅದನ್ನೆಲ್ಲ ನೋಡೋಕ್ಕಂತ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ರು. ಸೊ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, ಅಲ್ಲಿ ಎಲ್ಲ ಫೋನ್ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಫನ್ ಮಾಡ್ಕೊಂಡು ಅಲ್ಲೇ ಟೈಮ್ ಕಳೆದಿದ್ದು ಗೊತ್ತೇ ಆಗಿಲ್ಲ ಬ್ಲಾಗ್ ಎಂಡ್ ಮಾಡೋದು. ಸೊ ಅದೇ ಇವಾಗ ಫೋನ್ ತೊಗೊಂಡಾಯಿತು. ನೆಕ್ಸ್ಟ್ ಇನ್ನೇನಿದ್ರು ಒಳ್ಳೊಳ್ಳೆ ಕಾಂಟೆಂಟ್ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ನನ್ನ ಟಾಕ್ಸ್ಗೆ ಬೇರೆ ಥರ ಕಾಂಟೆಂಟ್, ಅಂದರೆ ನನ್ನ ಪರ್ಸ್ನಲ್ ಬ್ಲಾಗಿಗೆ ಬೇರೆ ಥರ ಕಾಂಟೆಂಟು. ಪರ್ಸ್ನಲ್ ಬ್ಲಾಗಲ್ಲಿ ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗಿರ್ತಾರೆ. ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರಿಗೆ ಯಾರಿಗೂ ಈ ಥರ ಬ್ಲಾಗ್ ಅಂದರೆ ಗೊತ್ತಿಲ್ಲ. ಸೊ ಅವ್ರಿಗೆ ಇದೆಲ್ಲ ರೂಢಿ ಆಗಬೇಕು, ಅವರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಬೇಕು. ಆ್ಯಂಡ್ ಅವರು ಒಂಥರ ಎಂಜಾಯ್ ಮಾಡ್ಬೇಕು ಇದನ್ನೆಲ್ಲ. ಸೊ ಆ ಥರ ಇಂಟೆನ್ಷನ್ ನನಗಿರೋದು. ಆ್ಯಂಡ್ ಮತ್ತು ಟಾಕ್ಸ್ದು ಕಾಮನ್ ಆಗಿ ಅದು ನಾರ್ಮಲ್ ಹೋಗ್ತಿರುತ್ತೆ ಅದ್ರ ಪಾಡಿಗೆ ಅದು. ಸೊ ಇವಾಗ ಸ್ಪೆಷಲಿ ನನಗೇನಿರೋದಂದರೆ ಈ ಬ್ಲಾಗಲ್ಲೇ ನಾನು ಅಂದರೆ ನಾನೇನಂತ ಬ್ಲಾಗಲ್ಲಿ ಗೊತ್ತಾಗ್ಬೇಕು ನಿಮಗೆ. ಯಾಕಂದರೆ ಇವಾಗ ಟಾಕ್ಸಲ್ಲೇ ನಾನೇನಂದರೆ ಇವಾಗ ಬೇರೆಯವ್ರ ಥ್ರೂಯಿಂದ ನಾನು ಇವಾಗ ಬೇರೆಯವರು ಏನಾರು ಮಾತಾಡಿದ್ರೆ ಅದ್ರ ಥ್ರೂ ನಾನು ಗೊತ್ತಾಗ್ತೀನಿ. ಈ ಥರ ಬೇರೆಯವ್ರನ್ನ ನಂಬ್ಕೊಂಡು ಹೋಗ್ಬೇಕು ನಾನು ಅದಕ್ಕೆ ಶೂಟ್ಗಂದರೆ. ಸೊ ನಾನೇನಂತ ನಾನು ತೋರಿಸ್ಬೇಕಂದ್ರೆ ನಾನು ಈ ಥರ ಪರ್ಸ್ನಲ್ ಬ್ಲಾಗಲ್ಲೇ ನಾನೇನು ಅಂದರೆ ಚೇತನ್ ಅಂದರೆ ಹೆಂಗಿರ್ತಾನೆ, ಚೇತನ್ ಒಬ್ಬರ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಸೊ ಇದೆಲ್ಲ ಗೊತ್ತಾಗಬೇಕಂದ್ರೆ ನನ್ನ ಪರ್ಸ್ನಲ್ ಬ್ಲಾಗಿಂದ ನಿಮಗೆ ಗೊತ್ತಾಗಬೇಕು. ಸೊ ಅದಕ್ಕೆ ಈ ಥರ ಪರ್ಸ್ನಲ್ ಬ್ಲಾಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಟಾಕ್ಸ್ಗೆ ಹೆಂಗೆ ನೀವು ಸಪೋರ್ಟ್ ಮಾಡಿ ಇಲ್ಲಿ ಇಷ್ಟು ದಿನ ಚೆನ್ನಾಗಿ ಬೆಳೆಸಿದ್ರಂದರೆ ಒಂದು ರೇಂಜಿಗೆ ಒಂದು ಒಳ್ಳೆ ಪ್ರೀತಿ ಕೊಟ್ಟಿದ್ದೀರೋ. ಸೊ ಅದೇ ಥರ ನನಗೆ ಈ ಥರ ಪರ್ಸ್ನಲ್ ಬ್ಲಾಗಿಗೂ ಒಂದು ಒಳ್ಳೆ ರೀತಿ ಟಾಕ್ಸಿಗೆ ಸಪೋರ್ಟ್ ಮಾಡ್ದಂಗೆ ಮಾಡಿ. ಆ್ಯಂಡ್ ನಾನು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ನನ್ನ ಕೈಲಾದಷ್ಟು ಮಾಡ್ತೀನಿ. ಮತ್ತು ಐ ಹೋಪ್ ನಿಮ್ಗೆ ಐಫೋನ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದೆ ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಟಾಕ್ಸ್ನು ಹಾಗೆ ನನ್ನ ಪರ್ಸ್ನಲ್ ಬ್ಲಾಗ್ನು
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠ